ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರಿಗೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಒಂದು ಪ್ರವೇಶ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು. ಅದರ ಒಂದು ಕೀ ಉತ್ತರನೂ ಕೂಡ ಕೊಡಲಾಗಿದೆ ಕೆಇ ವತಿಯಿಂದ. ಅದರ ಜೊತೆಗೆ ಇವತ್ತು ಈಗ ಜಸ್ಟ್ ಏನಪ್ಪ ಅಂತಂದರೆ ತಾತ್ಕಾಲಿಕವಾದಂಥ ಒಂದು ಫಲಿತಾಂಶವನ್ನು ಪ್ರಕಟಣೆ ಮಾಡಿದ್ದಾರೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ಒಂದು ಪ್ರಕಟಣೆಯಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಇಲ್ಲಿ ಸ್ವಲ್ಪ ಶಾರ್ಟಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಮತ್ತು ಮುಂದೆ ಬರುವಂಥ ಒಂದು ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಅಭ್ಯರ್ಥಿಗಳೇ ಮತ್ತು ಪಾಲಕರಿಗೆ, ಏನಂತಂದ್ರೆ ಇಲ್ಲಿ ಇದು ಜಸ್ಟ್ ಇವಾಗ ಬಂದಿರುವಂಥ ಮಾಹಿತಿ ಏನಂದರೆ 24-25ನೇ ಸಾಲಿನಲ್ಲಿ ಯಾರ ಅಭ್ಯರ್ಥಿಗಳು ಒಂದು ಈ ಪ್ರವೇಶಾತಿಗೆ ಅಂದರೆ ವಸತಿ ಶಾಲೆಗಳ ಪ್ರವೇಶಾತಿಗಳಿಗೆ ಪರೀಕ್ಷೆಯನ್ನು ಬರೆದಿದ್ದರು ಅಂಥ ಅಭ್ಯರ್ಥಿಗಳ ಒಂದು 15ನೇ ತಾರೀಕಿಗೆ ಹಿಂದಿನ ತಿಂಗಳು ಕಂಡಕ್ಟ್ ಮಾಡಿದ್ದೀವಿ. ಅದರ ಫಲಿತಾಂಶವನ್ನು ನಾವು ಆಫಿಷಿಯಲ್ ವೆಬ್ಸೈಟಲ್ಲಿ ಪ್ರಕಟಣೆ ಮಾಡಿದ್ದೇವೆ. ಸೊ ಅದರಂತೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಇವರು ಹೇಳ್ತಾ ಇರುವಂಥದ್ದು ತಜ್ಞರ ಮೂಲಕ ಪರಿಶೀಲಿಸಿ ದಿನಾಂಕ 25/2/2020 ಕೀ ಉತ್ತರವನ್ನು ಕೂಡ ಪ್ರಕಟಣೆ ಮಾಡಿದ್ದೇವೆ. ಆದರೂ ಕೂಡ ನಿಮ್ಮಲ್ಲಿ ಏನಾದರೂ ಸಂಬಂಧಿಸುವಂಥ ಏನಾದರೂ ಡೌಟ್ಗಳಿದ್ದಲ್ಲಿ, ಅಂದರೆ ನಿಮಗೆ ಈಗ ಅನ್ಯಾಯವಾಗಿದೆಯಪ್ಪ, ನಮಗೆ ಇದರಲ್ಲಿ ಮಾರ್ಕ್ಸ್ ಬರಬೇಕಿತ್ತು ಅಂತಿದ್ದರೆ, ಆ ಥರ ಆಕ್ಷೇಪಣೆಗಳಿದ್ದಲ್ಲಿ ಪೂರಕವಾದಂತಹ ದಾಖಲಾತಿಗಳೊಂದಿಗೆ ನೀವು ಆನ್ಲೈನ್ ಮುಖಾಂತರ, ಅಂದರೆ ಈಗಾಗಲೇ ಲಿಂಕನ್ನು ಕೊಟ್ಟಿದ್ದಾರೆ ಆಫೀಷಿಯಲಿ, ಅಲ್ಲಿ ನೀವು ಏನು ಮಾಡೋದು, ಪೂರಕವಾದಂಥ ದಾಖಲಾತಿಗಳೊಂದಿಗೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಉದಾಹರಣೆಗೆ ನಿಮ್ಮ ಮಗುವಿಗೆ ಒಂದು 75 ಬರಬೇಕಿತ್ತು, ಆದರೆ ನಿಮಗೆ ಇವಾಗ 72 ಬಂದಿದೆ. ಇನ್ನೂ 3 ಮಾರ್ಕ್ಸಲ್ಲಿ ನಿಮಗೇನೋ ಕನ್ಫ್ಯೂಷನ್ ಇದೆ. ಅದಕ್ಕೆ ಉತ್ತರ ನಿಮ್ಮಲ್ಲಿ ಕರೆಕ್ಟಾಗಿದ್ದರೆ ಅದನ್ನು ನೀವೇನು ಮಾಡ್ಬೋದು, ದಾಖಲಾತಿಯೊಂದಿಗೆ ನೀವೇನು ಮಾಡ್ಬೋದು ಅಂದರೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಮಾರ್ಕ್ಸ್ಗಳನ್ನ ನೀವು ಪಡ್ಕೋಬೋದು ಅಂತ ಈ ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಬೇರೆ ಯಾವ ಜಿಲ್ಲೆಯಲ್ಲಿ ನೀವು ಓದಿದರೆ ಆ ಜಿಲ್ಲಾವಾರು ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಲಿಸ್ಟನ್ನು ಕೂಡ ಕೊಟ್ಟಿದ್ದಾರೆ ಆಫಿಷಿಯಲ್ ವೆಬ್ಸೈಟಲ್ಲಿ, ಹೋಗಿ ನೋಡ್ಕೊಳ್ಬೋದು. ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ದೆ.